ಎಲ್ರಿಗೂ ನಮಸ್ಕಾರ. ಮನಸಾರೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಲಸಿನ ಹಣ್ಣಿನ ಬೀಜ. ನಾವು ಹಲಸಿನ ಹಣ್ಣನ್ನು ತಿಂದಿರ್ತೀವಿ. ಹಲಸಿನ ಹಣ್ಣನ್ನು ತಿಂದಾದ್ಮೇಲೆ ಅದರ ಬೀಜವನ್ನು ಬೀಸಾಡ್ತೀವಿ. ಆದರೆ ಈ ಹಲಸಿನ ಹಣ್ಣಿನ ಬೀಜದಲ್ಲಿ ಎಷ್ಟೊಂದು ಉಪಯೋಗಕಾರಿ ಅಂಶಗಳಿದೆ ಅನ್ನೋದು ನಿಮಗೆ ಗೊತ್ತಾ? ನೋಡೋಣ ಬನ್ನಿ. ಹಲಸಿನ ಬೀಜದಲ್ಲಿ ಎಷ್ಟೆಲ್ಲ ಆರೋಗ್ಯಕರ ಪ್ರಯೋಜನಗಳಿದೆ ಅನ್ನೋದನ್ನು ನೀವು ತಿಳಿದ್ರೆ ಶಾಕ್ ಆಗ್ತೀರಾ. ನೋಡೋಣ, ಹಲಸಿನ ಹಣ್ಣಿನ ಬೀಜದಿಂದ ಏನೆಲ್ಲ ಉಪಯೋಗಗಳಾಗುತ್ತೆ ಅನ್ನೋದನ್ನು ನೋಡೋದಾದರೆ, ಜೀರ್ಣಕ್ರಿಯೆ ಸುಧಾರಣೆ, ಹೃದಯದ ಆರೋಗ್ಯ, ಮೂಳೆಯನ್ನು ಬಲಪಡಿಸೋದಕ್ಕೆ, ರಕ್ತಹೀನತೆಯನ್ನು ತಡೆಗಟ್ಟೋದಕ್ಕೆ, ಒತ್ತಡವನ್ನು ಕೂಡ ಕಡಿಮೆ ಮಾಡುತ್ತೆ ಈ ಹಲಸಿನ ಬೀಜ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ. ವಿಟಮಿನ್ ಎ ಹೆಚ್ಚಾಗಿ ಇರೋದರಿಂದ ಕಣ್ಣಿನ ದೃಷ್ಟಿ ಕೂಡ ಇದರಿಂದ ಉತ್ತಮವಾಗಿರುತ್ತೆ. ರಕ್ತಹೀನತೆ ಮತ್ತು ಹಿಮೋಗ್ಲೋಬಿನ್ ಪ್ರಮಾಣವನ್ನು ಕೂಡ ಈ ಹಲಸಿನ ಬೀಜ ಹೆಚ್ಚಾಗೋದಕ್ಕೆ ಸಹಾಯ ಮಾಡುತ್ತೆ. ಇದರಲ್ಲಿ ಫೈಬರ್, ಕಬ್ಬಿಣ, ಕ್ಯಾಲ್ಸಿಯಂ, ತಾಮ್ರ, ಪೊಟ್ಯಾಷಿಯಂ, ಮೆಗ್ನೀಷಿಯಂ ಮತ್ತು ಸತು ಇತ್ಯಾದಿ ಅಂಶಗಳು ಈ ಹಲಸಿನ ಬೀಜದಲ್ಲಿ ಜೀರ್ಣಕ್ರಿಯೆಯನ್ನು ಸುಧಾರಿಸಲು, ಹೃದಯದ ಆರೋಗ್ಯವನ್ನು ಕಾಪಾಡಲು, ಮೂಳೆಗಳನ್ನು ಬಲಪಡಿಸಲು, ರಕ್ತಹೀನತೆ ತಡೆಗಟ್ಟಲು, ಒತ್ತಡ ಕಡಿಮೆ ಮಾಡಲು ಮತ್ತು ಚರ್ಮದ ಸುಕ್ಕುಗಳನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ತುಂಬ ರುಚಿಕರವಾದಂತಹ ಮತ್ತು ಬಹು ಬೇಡಿಕೆಯ ಹಣ್ಣು ಈ ಹಲಸಿನ ಹಣ್ಣು. ಹಲಸಿನ ಹಣ್ಣನ್ನು ಇಷ್ಟಪಡದೇ ಇರೋರೇ ಇಲ್ಲ. ಈ ಹಣ್ಣನ್ನು ನಾವು ತಿಂದ ಮೇಲೆ ಇದರ ಬೀಜವನ್ನು ನಾವು ಉಪಯೋಗಿಸಿ ಇದರ ಉಪಯೋಗವನ್ನು ನಾವು ಪಡ್ಕೋಬೋದು. ಆದರೆ ಈ ಬೀಜಗಳನ್ನು ಯಾವ ರೀತಿ ಉಪಯೋಗಿಸ್ಬೋದು ಅಂತ ಅನ್ನೋದನ್ನು ನಾವು ನೋಡೋದಾದರೆ, ಈ ಬೀಜವನ್ನು ನಾವು ತೆಗೆದು ಅದನ್ನು ಒಣಗಿಸಿದ ನಂತರ ಅದನ್ನು ನೀರಿನಲ್ಲಿ ನಾವು ಸ್ವಲ್ಪ ಬಾಯ್ಲ್ ಮಾಡಿ ಅದನ್ನು ಬೇಯಿಸಿ ತಿನ್ಬೋದು, ಅಥವಾ ಕೆಂಡದಲ್ಲಿ ಕೂಡ ಈ ಬೀಜವನ್ನು ಬೇಯಿಸಿ ತಿನ್ಬೋದು. ಇದರಿಂದ ತಯಾರಿಸಿದಂತಹ ಖಾದ್ಯಗಳು ಕೂಡ ತುಂಬ ರುಚಿಕರವಾಗಿರುತ್ತೆ. ಹಲವಾರು ರೀತಿಯ ಖಾದ್ಯಗಳನ್ನು ಇದರಿಂದ ಮಾಡಬಹುದು. ಇದರಿಂದ ಸಾಂಬಾರು ಕೂಡ ಮಾಡ್ಬೋದು. ಸಾಂಬಾರು ತರಕಾರಿಗಳ ಜೊತೆ ಈ ಬೀಜವನ್ನು ಕೂಡ ನಾವು ಸಾಂಬಾರಿಗೆ ಬಳಸಬಹುದು, ಹಾಗೂ ಗೊಜ್ಜನ್ನು ಕೂಡ ಮಾಡ್ಬೋದು. ಇನ್ನು ಪಲಾವ್ಗೆ ಕೂಡ ನಾವು ಈ ಬೀಜವನ್ನು ಬಳಸಬಹುದು. ಇದು ತುಂಬ ಪ್ರೋಟೀನ್ ಇರೋದ್ರಿಂದ ನಮಗೆ ತುಂಬ ಉಪಯುಕ್ತವಾಗಿರುತ್ತೆ ಈ ಬೀಜ. ಹಾಗೆ ನಾನು ಮೊದಲೇ ಹೇಳಿದಂತೆ ಈ ಬೀಜವನ್ನು ಕೆಂಡದಲ್ಲಿ ಅಥವಾ ನಾವು ಹುರಿದು ಕೂಡ ನಾವು ಹಾಗೆ ತಿನ್ಬೋದು. ಹಲಸಿನ ಹಣ್ಣನ್ನು ತಿಂದ ಮೇಲೆ ಬೀಜವನ್ನು ಬೀಸಾಡದೆ ಅದರ ಪ್ರಯೋಜನಗಳನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀನಿ. ಮತ್ತಷ್ಟು ಮಾಹಿತಿಗಳೊಂದಿಗೆ ಮತ್ತೊಂದು ವಿಡಿಯೋಯೊಂದಿಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ವಿಡಿಯೋ ವೀಕ್ಷಿಸಿದ ಎಲ್ಲರಿಗೂ ಕೂಡ ಧನ್ಯವಾದಗಳು.